ಉಸ್ಮಾನ್ ತಾರಿಕ್ ಪಾಕಿಸ್ತಾನ ಕ್ರಿಕೆಟ್ ತಂಡದ ಯುವ ಸ್ಪಿನ್ನರ್. ಸದ್ಯ ತಮ್ಮ ವಿಭಿನ್ನ ಬೌಲಿಂಗ್ ಶೈಲಿಯಿಂದ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಬಲಗೈ ಆಫ್ ಮಿಸ್ಟರಿ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಜೀವನ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ. ಹೌದು, ಸೇಲ್ಸ್ ಮ್ಯಾನ್ ಆಗಿದ್ದ ಉಸ್ಮಾನ್ ತಾರಿಕ್ ಕ್ರಿಕೆಟರ್ ಆಗಿದ್ದ ರೋಚಕ ಕಹಾನಿ. ಅದರಲ್ಲೂ ಉಸ್ಮಾನ್ ಅವರಿಗೆ ಕ್ರಿಕೆಟರ್ ಆಗಲು ಯಾರು ಸ್ಫೂರ್ತಿ ಅನ್ನೋದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು, ದುಬೈನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ತಾರಿಕ್ ಇವತ್ತು ಪಾಕ್ ಕ್ರಿಕೆಟ್ ತಂಡದ ಬಹು ಬೇಡಿಕೆಯ ಬೌಲರ್ ಆಗಿದ್ದಾರೆ. ತಮ್ಮ ಕ್ರಿಕೆಟ್ ಬದುಕಿಗೆ ಭಾರತೀಯ ಕ್ರಿಕೆಟ್ ದಿಗ್ಗಜರಲ್ಲಿ ಒಬ್ಬರಾದ MS ಧೋನಿ ಅವರ ಬಯೋಪಿಕ್ ಮೂವಿನೇ ಪ್ರೇರಣೆ ಎಂದು ಉಸ್ಮಾನ್ ತಾರಿಕ್ ಹೇಳಿಕೊಂಡಿದ್ದಾರೆ. 1995 ಜೂನ್ 7 ಪಾಕಿಸ್ತಾನದ ನೌಶೇರಾ ಜಿಲ್ಲೆಯಲ್ಲಿ ಜನಿಸಿದವರು. ಬಾಲ್ಯದಿಂದಲೂ ಕ್ರಿಕೆಟ್ ಬಗ್ಗೆ ಬಹಳ ಆಸಕ್ತಿ ಇದ್ದ ಉಸ್ಮಾನ್ ಅವರಿಗೆ ಆರಂಭದಲ್ಲಿ ಅವಕಾಶಗಳು ಸಿಗದ ಕಾರಣ ಕ್ರಿಕೆಟರ್ ಆಗುವ ಆಸೆಯನ್ನು ಕೈಬಿಟ್ಟು ಕೆಲಸ ಹುಡುಕಿ ದುಬೈಗೆ ಹೋಗ್ತಾರೆ. ಪರ್ಚೇಸಿಂಗ್ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ಜೀವನ ಅಲ್ಲಿ ದುಡಿಮೆಗಷ್ಟೇ ಸೀಮಿತವಾಯಿತು. ಕ್ರಿಕೆಟ್ ಕನಸು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಆದರೆ ಅವರ ಕ್ರಿಕೆಟ್ ಕನಸಿಗೆ ಮತ್ತೆ ಜೀವ ತುಂಬಿದ್ದು 2016ರಲ್ಲಿ ಬಿಡುಗಡೆಯಾದ ಭಾರತೀಯ ಕ್ರಿಕೆಟ್ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿ ಅವರ ಜೀವನ ಆಧಾರಿತ ಸಿನಿಮಾ ಮಹೇಂದ್ರ ಸಿಂಗ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ. ಈ ಸಿನಿಮಾ ಟೀಮ್ ಇಂಡಿಯಾದ ಮಾಜಿ ನಾಯಕ, ಕೂಲ್ ಕ್ಯಾಪ್ಟನ್ ಎಂದೇ ಖ್ಯಾತಿ ಪಡೆದಿರುವ MS ಧೋನಿ ಅವರು ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಾ ಬದುಕಿನಲ್ಲಿ ಏಳು ಬೀಳುಗಳನ್ನು ಎದುರಿಸಿ ಕೊನೆಗೆ ವಿಶ್ವಕಪ್ ಗೆದ್ದ ನಾಯಕನಾಗಿ ಹೇಗೆ ಬೆಳೆದರು ಎಂಬ ಕಥೆಯನ್ನು ಒಳಗೊಂಡಿತು. ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆದ ತಾರಿಕ್ ಮತ್ತೆ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾ ನೋಡಿದ ನನಗೆ ನಾನು ಕೂಡ ಸಾಧನೆ ಮಾಡಬಲ್ಲೆ ಎಂಬುದು ಮನದಟ್ಟಾಯಿತು ಎಂದು ಸಂದರ್ಶನವೊಂದರಲ್ಲಿ ಖುದ್ದು ಉಸ್ಮಾನ್ ತಾರಿಕ್ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದನ್ನು ನೋಡಿದಾಗ ನಮಗೆ ನಿಮಗೆ ಅರ್ಥ ಆಗೋ ಸತ್ಯ ಏನಂದ್ರೆ, ಒಬ್ಬ ವ್ಯಕ್ತಿಯ ಸಾಧನೆ, ಸಾರ್ಥಕ ಬದುಕು ಗಡಿ, ದೇಶ, ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳನ್ನು ಮೀರಿ ಹೇಗೆ ಮತ್ತೊಬ್ಬ ವ್ಯಕ್ತಿಯ ಸಾಧನೆಗೆ ಸ್ಫೂರ್ತಿಯಾಗುತ್ತದೆ ಅನ್ನೋದು. ಸದ್ಯಕ್ಕಂತೂ ಇವರ ಬೌಲಿಂಗ್ ಸ್ಟೈಲ್ ಟ್ರೆಂಡಿಂಗ್ ನಲ್ಲಿ ಇರೋದಂತೂ ಸತ್ಯ. ಇವರನ್ನು ಮೆಚ್ಚಿಕೊಂಡಿರುವ ಇವರ ಫ್ಯಾನ್ಸ್ ಹಾಗೂ ಬೆಂಬಲಿಗರ ಪ್ರಕಾರ ಅವರು ನಿಧಾನಗತಿಯಲ್ಲಿ ಮಾಡುವ ಬೌಲಿಂಗ್ ಶೈಲಿ, ವೈವಿಧ್ಯತೆಗಳು ಅವರನ್ನು ಪರಿಣಾಮಕಾರಿ ಬೌಲರ್ ಆಗಿ ಮಾಡುತ್ತದೆ ಅಂತಿದ್ರೆ, ಮತ್ತೊಂದೆಡೆ ಇನ್ನೂ ಕೆಲವರು ಅವರ ಬೌಲಿಂಗ್ ಶೈಲಿ ಇದು ಯಾವ ರೀತಿಯ ಬೌಲಿಂಗ್ ಎಂದು ಟೀಕೆ ಮಾಡುತ್ತಿದ್ದಾರೆ.